ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ? ಸೊ ನನ್ನದೊಂದು ಸೆಷನ್ ಎಲ್ಲ ಮುಗಿಸ್ಕೊಂಡು ನಾನು ಆರಾಮಾಗಿ ಕಂಪ್ಲೀಟ್ ರಿಲ್ಯಾಕ್ಸ್ ಮಾಡ್ಕೊಂಡು ಬಂದೆ. ನಾನು ನನ್ನ ಸೆಷನ್ ಎಲ್ಲ ಹೇಗಿತ್ತು, ಎಲ್ಲ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಸುಮ್ಮನೆ ಇವೆಲ್ಲ ಬಾಯಿರ ತರಲೆಗಳಿವು. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಸ್ಟಾಕ್ ಅಪ್ಡೇಟ್ ಮಾಡ್ತೀನಿ. ಜೊತೆಯಲ್ಲಿ ತುಂಬ ಜನ ಕೇಳ್ತಾರೆ ರಿಯೋಸ್ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ ಹೇಗಿದೆ ಅಂತೇಳಿ. ಆ್ಯಂಡ್ ರಿಯೋಸ್ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ ಪರ್ಟಿಕ್ಯುಲರ್ ಆಗಿ. ಆ್ಯಂಡ್ ಬಟ್ ಈ ವಿಡಿಯೋದಲ್ಲೂ ಕೂಡ ಅದ್ರ ಬಗ್ಗೆ ಹೇಳ್ತೀನಿ. ಏನಕ್ಕೆ ಅಂತಂದರೆ ಈ ವಿಡಿಯೋದಲ್ಲಿ ವೆರೈಟೀಸ್ ಆಫ್ ಬರ್ಡ್ಸ್ ಇದೆ ನಮ್ಮ ಹತ್ರ. ಆ್ಯಂಡ್ ಆ ವೆರೈಟೀಸ್ ಆಫ್ ಬರ್ಡ್ಸ್ನ ನಾವು ಆ ರಿಯೋಸ್ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾದಲ್ಲೇ ಕಂಪ್ಲೀಟಾಗಿ ರೈಸ್ ಮಾಡಿದ್ದೀವಿ. ತುಂಬ ಜನ ಕೇಳ್ತಾರಲ್ಲ ರಿಸಲ್ಟ್ ಬೇಕು ಅಂತ. ಇವತ್ತು ತೋರಿಸ್ತೀನಿ ಬನ್ನಿ ರಿಸಲ್ಟ್ನ, ಸರಿನಾ? ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ನಾನು ಯಾರ್ಯಾರು ಬಂದಿದ್ರು ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ತುಂಬ ಚೆನ್ನಾಗಿ ನಡೀತು ಸೆಷನ್ ಆ್ಯಕ್ಚುಲಿ. ಆ್ಯಂಡ್ ಆ ಸೆಷನ್ದು ಲೈವ್ ಪ್ರೀ ರೆಕಾರ್ಡ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ನಡೀತು ಸೆಷನ್ನು ಕಂಪ್ಲೀಟಾಗಿ ಹೇಳಬೇಕು ಅಂತಂದರೆ. ಇನ್ನೇನು ಬೇರೆ ಮಾತಿಲ್ಲ ಅದಕ್ಕೆ. ಸೊ ಅವರು ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಆ್ಯಂಡ್ 49 ರೂಪಾಯಿ ನಾವೇನು ಅವ್ರೇನು ಕೊಟ್ಟರು ಅದು ವರ್ತ್ ಅಂತ 100% ಅನಿಸುತ್ತೆ. ಆ್ಯಂಡ್ 49 ರೂಪಾಯಿ ಎಲ್ಲ ತುಂಬ ಚಿಕ್ಕ ಅಮೌಂಟ್ ಬಿಡಿ ನಾವು ಹೇಳ್ಕೊಡೋದಕ್ಕೆ. ನಾವೇನಂತ ಹೇಳಿದ್ರೆ ಅದು ಏನೋ ಒಂದು ಫಂಡ್ ರೈಸಿಂಗ್ ಇವೆಂಟ್ ಥರ ಮಾಡೋಣ ಅಂತ ಹೇಳಿ ಮಾಡ್ತಾರೋವಂಥದ್ದು ಅಷ್ಟೇ. ಒಂದು ಒಳ್ಳೆ ಕೆಲಸಕ್ಕೆ ಅದನ್ನು ಉಪಯೋಗಿಸೋಣ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಫಸ್ಟು ನಾನು ತೋರಿಸ್ತೀನಿ, ಸ್ಟಾಕ್ ಅಪ್ಡೇಟ್ ಮಾಡ್ತೀನಿ ಏನೇನಿದೆ ನನ್ನ ಹತ್ರ ಬರ್ಡ್ಸ್ ಅಂತೇಳಿ. ಆ್ಯಂಡ್ ಅದರಲ್ಲಿ ಎಲ್ಲ ಬುಕ್ ಆಗಿಬಿಟ್ಟಿದೆ, ಬಟ್ ತುಂಬ ಬರ್ಡ್ಸ್ ಬಂದು ಅವೈಲೇಬಲ್ ಇದೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಸೊ ಮೊದಲನೇದು ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬ್ಲೂ ಕನೂಸ್ ಇದೆ. ಈ 2 ಬ್ಲೂ ಕನೂಸ್ ಮಾತ್ರ ಬುಕ್ ಆಗಿದೆ. ಇದನ್ನು ಸಪ್ರೇಟ್ ಮಾಡಿಬಿಡೋಣ ಮಾಮ. ಅದು ಬಿಟ್ಟು ನೀವು ನೋಡ್ಬೋದು ಇವಾಗ ಇಲ್ಲಿರೋವಂಥ ಎಲ್ಲನೂ ಬಂದು ಇದರಲ್ಲಿ 2 ಮಾತ್ರ ಗ್ರೀನ್ ಸೀರೀಸ್ ಇದೆ, ಅಂದರೆ ಎಲ್ಲೋ ಸೈಡೆಡ್ 2 ಬರ್ಡ್ ಇದೆ. ಅದು ಬಿಟ್ಟು ಕಂಪ್ಲೀಟಾಗಿ ಬ್ಲೂ ಸೀರೀಸ್ ಇದೆ ಇದರಲ್ಲಿ. ಸೊ ತುಂಬ ಪ್ರೀಮಿಯಂ ಕ್ವಾಲಿಟಿ ಚಿಕ್ಸು, ತುಂಬ ಹೈ ಕ್ವಾಲಿಟಿ ಇದೆ, ಸಕ್ಕತ್ತಾಗಿದೆ ಚಿಕ್ಸ್ ಮಾತ್ರ ಇದು. ಯಾರಿಗಾರು ಬೇಕಿದ್ದಲ್ಲಿ ನೀವು ನನ್ನನ್ನು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು, ಬರ್ಡ್ನ ನಮ್ಮಲ್ಲಿ ತೊಗೋಬೋದು. ನೋಡ್ತಾ ಇರ್ಬೋದು, ಕ್ವಾಲಿಟಿ ಮಾತ್ರ ಎಕ್ಸಲೆಂಟ್ ಕ್ವಾಲಿಟಿ. ಈ ಸಲ ಬಂದಿರೋದು ಹೇಗೆ ಅಂತ ಹೇಳಿದ್ರೆ ಬ್ಲೂ ಸೀರೀಸಲ್ಲಿ 3 ವೆರೈಟಿ ಕೂಡ ಅವೈಲೇಬಲ್ ಇದೆ ಇವಾಗ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಮಾಂಕ್ ಬರ್ಡು. ಆ್ಯಂಡ್ ಈ 2 ಬರ್ಡ್ಸು ಸನ್ಕಾನ್ಯೂರ್ ಬರ್ಡು. ಸೊ ಪ್ರತಿಯೊಂದೂ. ಆ್ಯಂಡ್ ನೋಡಿ ಇಲ್ಲಿ ಇವರೊಬ್ಬರು ಸಾಹೇಬರು ಎಲ್ಲ ರೈಸ್ ಆಗಿರೋದು ಬಂದು ರಿಯೋಸ್ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾನಲ್ಲೇ. ಓಕೆ, ಸೊ ಕಂಪ್ಯಾರಿಸನ್ ಅಂತ ಬಂದಾಗ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ಸ್ಪ್ಲಿಟ್ ಸ್ಕ್ರೀನ್ ಮಾಡಿ ತೋರಿಸ್ತೀನಿ. ಮುಂಚೆ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಇದೆ, ಎರಡೂ ಕೂಡ ನಿಮಗೆ ತೋರಿಸ್ತೀನಿ. ಸೊ ಈಸಿಲಿ ನಿಮಗೆ ಅರ್ಥ ಆಗುತ್ತೆ ನಮ್ಮ ರಿಯೋಸ್ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ ಬ್ರ್ಯಾಂಡ್ ಬಂದು ಎಷ್ಟು ಪಾಪ್ಯುಲರ್ ಆಗಿದೆ ಆ್ಯಂಡ್ ಎಷ್ಟು ಚೆನ್ನಾಗಿದೆ ಅಂಥೇಳಿ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ನೋಡಿ, ರಿಯೋಸ್ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ ಈಗ ಪ್ಯಾಕೆಟಲ್ಲಿ ಇದ್ದಿದ್ದು ಇನ್ನು ಮೇಲೆ ಬಾಕ್ಸಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಬಾಕ್ಸಲ್ಲಿ ಆರಾಮಾಗಿ ಬಾಕ್ಸ್ ನೀವು ಎಲ್ಲಿಗೆ ಬೇಕಾದರೂ ಕ್ಯಾರಿ ಮಾಡ್ಬೋದು. ಒಂದು ಸ್ಪೂನ್ ಹಾಕ್ಕೊಂಡು ಎಲ್ಲಿ ಬೇಕಾದ್ರೂ ನೀಟಾಗಿ ಫೀಡ್ ಮಾಡ್ಬೋದು, ಸ್ಟೋರೇಜ್ ಮಾಡ್ಕೋಬೋದು. ಆ ಉದ್ದೇಶಕ್ಕೆ ನಾವು ಬಾಕ್ಸ್ ಕೂಡ ಮಾಡಿದ್ದೀವಿ. ಓಕೆನಾ? ಸೊ ಕಂಪ್ಲೀಟಾಗಿ ಹೊಸ ರಿಯೋಸ್ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ ನ್ಯೂಲಿ ಫಾರ್ಮುಲೇಟೆಡ್. ಇದನ್ನು ನೀವು ಯಾವ ಒಂದು ಟಾಪ್ ಬ್ರ್ಯಾಂಡ್ಗೆ ಬೇಕಾದ್ರೂ ನೀವು ಕಂಪೇರ್ ಮಾಡ್ಬೋದು. ಲೋಕಲ್ ಬ್ರ್ಯಾಂಡ್ಗೆ ದಯವಿಟ್ಟು ಕಂಪೇರ್ ಮಾಡಬೇಡಿ. ನಮ್ಮದು ಲೋಕಲ್ ಬ್ರ್ಯಾಂಡ್ ಅಲ್ಲ, ನಮ್ಮದು ತುಂಬ ಟಾಪ್ ಕ್ಲಾಸ್ ಬ್ರ್ಯಾಂಡ್ ಇದು. ಸೊ ಹಾಗಾಗಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಈ ಪ್ರಾಡಕ್ಟಲ್ಲಿ. ಆ್ಯಂಡ್ ನಾನು ಯೂಸ್ ಮಾಡ್ತಾನೇ ಇದ್ದೀನಿ ಇದೇ ಪ್ರಾಡಕ್ಟ್ನೇ. ಓಕೆನಾ? ಸೊ ಬನ್ನಿ ಈ ಪ್ರಾಡಕ್ಟ್ ಬಗ್ಗೆ ನಾನು ತೋರಿಸ್ತೀನಿ. ಈಗ ನೀವು ನೋಡ್ತಾ ಇರ್ಬೋದು ಸನ್ಕಾನ್ಯೂರು ನನ್ನ ಹತ್ರ ಇದೆ. ಇದ್ರ ಪಕ್ಕದಲ್ಲೇ ಇದರ ಒಂದು ಚಿಕ್ಕ ಬರ್ಡ್ ಬೇಬಿನೂ ವೀಡಿಯೋನೂ ಕೂಡ ಹಾಕ್ತೀನಿ ನಾನು ಹೇಗಿತ್ತು ಅಂತೇಳಿ. ಇದು ಬಂದು ಸನ್ಕಾನ್ಯೂರು. ಇವಾಗ ಇದಕ್ಕೆ ಆಲ್ಮೋಸ್ಟ್ 2 ಮಂತ್ಸ್ ಅಷ್ಟೇ, ಇನ್ನು 2 ಮಂತ್ಸ್ ಕೂಡ ಆಗಿಲ್ಲ, ಆಲ್ಮೋಸ್ಟ್ 2 ಮಂತ್ಸ್ ಅಷ್ಟೇ ನಾನು. ಓಕೆ, ಸೊ 2 ಮಂತ್ಸಲ್ಲಿ ಎಷ್ಟು ಕಲರೇಷನ್ ಬಂದಿದೆ, ಎಷ್ಟು ಸೈಜ್ ಬಂದಿದೆ ನೋಡ್ಬೋದು, ನೀವೇನ ಕಣ್ಣಾರೆ ನೋಡ್ಬೋದು. ಇದು ಅಸಲಿ ರಿಸಲ್ಟ್ ಆ್ಯಕ್ಚುಲಿ. ಇದು ರಿಯೋಸ್ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾದು ಅಷ್ಟು ಚೆನ್ನಾಗಿದೆ ನಮ್ಮ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ. ನೀವು ಯಾವುದ ಬರ್ಡಿಗೆ ಬೇಕಾದರೂ ಫೀಡ್ ಮಾಡ್ಬೋದು. ಯಾವ ಬರ್ಡ್ ನಿಮ್ಮ ಇಷ್ಟ, ಯಾವ ಬರ್ಡಿಗೆ ಬೇಕಾದ್ರೂ ಫೀಡ್ ಮಾಡ್ಬೋದು. ಆಫ್ರಿಕನ್ ಗ್ರೇ, ಮಕಾವ್, ಚಿಕ್ಕ ಬರ್ಡ್ಸ್, ಕಾಕ್ಟೈಲ್, ಸನ್ಕಾನ್ಯೂರ್, ಸ್ಮಾಲ್ ಕಾನ್ಯೂರ್ ಯಾವುದು ಬೇಕಾದ್ರೂ ಫೀಡ್ ಮಾಡ್ಬೋದು. ನೋಡ್ತಾರೆ ಫೆದರೇಷನ್ ನೋಡಿ, ಕ್ವಾಲಿಟಿ ನೋಡಿ ಹೆಂಗಿದೆ ಅಂತೇಳಿ. ಸೊ ಈಗ ನೆಕ್ಸ್ಟ್ ಬರ್ಡ್ ನಾನು ತೋರಿಸ್ತಾ ಇರೋದು ಬಂದು ಬ್ಲೂ ಮಾಂಕ್. ಈ 2 ಬರ್ಡ್ಸು ಬಂದು ತುಂಬ ಚಿಕ್ಕ ಏಜಲ್ಲಿ ನಮ್ಮ ಹತ್ರ ಬಂದಿದ್ದು, ಅಂದರೆ 23 to 25 ಡೇಸ್ ಚಿಕ್ಕಲ್ಲಿ ಬಂದಿದ್ದು. ಆ್ಯಂಡ್ ಅದರ ವೀಡಿಯೋ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ನಮ್ಮದು ಫಾರ್ಮುಲಾದ ಮೇನ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ಈ ಸ್ಮೂತ್ ಫಿನಿಶಿಂಗ್ ಬರುತ್ತೆ ನೋಡಿ ಬರ್ಡ್ಸಲ್ಲಿ, ಅದು ತುಂಬ ಎನ್ರಿಚ್ ಆಗಿ ಕಾಣಿಸುತ್ತೆ. ಇದು ನಮ್ಮ ರಿಯೋಸ್ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾದ ಒಂದು ರಿಸಲ್ಟ್. ಇದೆಲ್ಲ ಇನ್ನೇನು 2 ಮಂತ್ಸು ಆಗಿಲ್ಲ, ಏನಿನ್ನ 1.5 ತಿಂಗಳು ಇರ್ಬೋದು ಅಷ್ಟೇನೇ.
ಬರೀ ಒಂದು 15 ದಿನ 20 ದಿನದಲ್ಲಿ ಬಂದಿರುವಂಥ ರಿಸಲ್ಟ್ ಇದು ನಮ್ಮ ಫಾರ್ಮುಲಾದಲ್ಲಿ. ಒಂದು ನಮಗೆ ಬೇಜಾರಾಗೋದು ಒಂದು ಸಂಗತಿ ಏನಪ್ಪ ಅಂತಂದರೆ, ಯಾರ್ದು ಬೇರೆಯವ್ರ ಬ್ರ್ಯಾಂಡ್ನ ಅಷ್ಟೊಂದೆಲ್ಲನೂ, ಅದು ತೀರಾ ಲೋಕಲು ಕಚಡ ಬ್ರ್ಯಾಂಡು, ಅದನ್ನು ಅಷ್ಟೊಂದೆಲ್ಲನೂ ಮೆರೆಸ್ತೀರ. ನಾವು ಕನ್ನಡಿಗರು ಮಾಡಿರೋಂಥ ಬ್ರ್ಯಾಂಡನ್ನ ನೀವು ಒಪ್ಕೊಳ್ಳಲ್ಲ. ನಾವು ಕಣ್ಮುಂದೆ ರಿಸಲ್ಟ್ ತೋರಿಸಿದ್ರು ಎಷ್ಟು ಬರ್ಡ್ಸ್ ನನ್ನ ಹತ್ರ ರೈಸ್ ಆಗಿದೆ, ಬೇಜಾನ್ ಬರ್ಡ್ಸ್ ರೈಸ್ ಮಾಡಿದ್ದೆ ನಾನು ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾನಲ್ಲಿ. ಎಷ್ಟೋ ಜನ ನಮ್ಮ ಹತ್ರ ತೊಗೊಂಡೋಗೋರೆಲ್ಲನೂ ಈ ಚಿಕ್ಕ ಚಿಕ್ಕ ಮರಿಗಳು ಇಟ್ಕೊಂಡು ಅದನ್ನು ರೈಸ್ ಮಾಡಿ ಸಾಕಿ ಬೆಳೆಸಿ ದೊಡ್ಡದು ಮಾಡಿ ಅದನ್ನು ಕಸ್ಟಮರ್ಗೆ ಕೊಡುವಂಥವ್ರಂತೂ ತುಂಬ ಜನ ತೊಗೊಂಡೋಗಿದ್ದಾರೆ ನಮ್ಮಲ್ಲಿ. ಅಷ್ಟು ರಿಸಲ್ಟ್ ಇದೆ ನಮ್ಮದು ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ. ಸೊ ಇಷ್ಟು ರಿಸಲ್ಟ್ ಇದ್ದಾಗ ಒಪ್ಕೋಬೇಕು. ಯಾಕಂದರೆ ಏನಾಗುತ್ತೆ, ಒಂದು ಸಲ ಆದರೂ ಟ್ರೈ ಮಾಡಬೇಕು. ಟ್ರೈ ಮಾಡಿ ರಿಸಲ್ಟ್ ಬಂದಿಲ್ವಾ ಅದು ಬೇರೆ ಮಾತು. ಸೊ ಟ್ರೈ ಮಾಡಿ ಏನಾದರೂ ನಿಮಗೆ ರಿಸಲ್ಟ್ ಬಂದಿಲ್ವಾ ಆವಾಗ ಬೇರೆ ಮಾತದು. ಅದಿಲ್ಲದೆ ನೀವು ಟ್ರೈಯೇ ಮಾಡ್ದೇನೆ ಅದ್ರ ಬಗ್ಗೆ ನೆಗೆಟಿವ್ ಹೇಳ್ಕೊಂಡು ಓಡಾಡೋದು ಅದು ಅಷ್ಟು ಸರಿ ಇಲ್ಲ ಅಂತ ಅನಿಸುತ್ತೆ. ಕೆಲವೊಬ್ರಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಮಾತನ್ನು. ಏನಕ್ಕೆ ಅಂತಂದರೆ, ಫಾರ್ಮುಲಾನ ಫಸ್ಟು ಟ್ರೈ ಮಾಡಿ. ಟ್ರೈ ಮಾಡಿಬಿಟ್ಟು ನೀವು ಅದನ್ನು ನೋಡಿ. ನನಗೆ ತುಂಬ ಜನ ಹೇಳಿದ್ದಾರೆ, ಸರ್ ನೀವು ಏನಂತ ಯೂಸ್ ಮಾಡಿಬಿಡಿ, 820 ಯೂಸ್ ಮಾಡಿಬಿಡಿ. ಇಲ್ಲ ಸರ್, ನಮ್ಮ ಹತ್ರ ರಿವರ್ಸ್ ಬ್ರ್ಯಾಂಡ್ ಇದೆ, ನಮ್ಮದೇ ಒಂದು ಫಾರ್ಮುಲೇಷನ್ ಅದು ತುಂಬ ಚೆನ್ನಾಗಿದೆ ಬ್ರ್ಯಾಂಡು, ಸೊ ಅದನ್ನು ನಾನು ಯೂಸ್ ಮಾಡಿದ್ರು ಅಂತೇಳಿ. ಎಷ್ಟು ಜನ ಎಲ್ಲಿಂದ ಎಲ್ಲಿಗೆ ಆರ್ಡರ್ ಮಾಡಿಸ್ಕೊತಾರೆ ನುಡ್ಗಾಯ್ತಾನ ಹೇಳಿ. ಮೈಸೂರು ಕಳಿಸ್ತೀನಿ, ಕುಂದಾಪುರ ಕಳಿಸ್ತೀನಿ, ಭದ್ರಾವತಿ ಕಳಿಸ್ತೀನಿ, ದಾವಣಗೆರೆ ಕಳಿಸ್ತೀನಿ, ಮೊನ್ನೆ ಮಹಾರಾಷ್ಟ್ರ ಕಳಿಸಿದ್ದೆ. ಸೊ ಆ ರೀತಿ ತುಂಬ ಜನ ಕೇಳಿ ತರಿಸ್ಕೊಳ್ತಾ ಇದ್ದಾರೆ. ಅಷ್ಟು ಒಳ್ಳೆ ಬ್ರ್ಯಾಂಡ್ ಇದು. ಸೊ ಹಾಗಾಗಿ ದಯವಿಟ್ಟು ಒಂದ್ಸಲಿ ಬ್ರ್ಯಾಂಡ್ನ ಉಪಯೋಗಿಸಿ ಕ್ವಾಲಿಟಿ ರಿಸಲ್ಟ್ ನೋಡಿ. ಅರ್ಥ ಆಯ್ತಾ? ನೋಡಿ, ಈ ಬರ್ಡು ಅಷ್ಟೇ ಚಿಕ್ಕದ ಮರಿಯಿಂದ ರೈಸ್ ಮಾಡಿರೋದು. ಎಷ್ಟು ಚೆನ್ನಾಗಿದೆ ನೋಡಿ ಕ್ವಾಲಿಟಿ ಬರ್ಡ್ದು. ಕಾಕ್ಟೈಲ್ ಎಷ್ಟು ಚೆನ್ನಾಗಿದೆ ನೋಡಿ ಕ್ವಾಲಿಟಿ ಅದರದ್ದು. ಎಲ್ಲಾದರೂ ಒಂಚೂರು ಪ್ಯಾಚಸ್ ಕಾಣಿಸ್ತಿದೆ ನಿಮಗೆ. ನಾನು ಈಗಲೂ ಕೂಡ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ ಫೀಡ್ ಮಾಡ್ತಿದ್ದೀನಿ ಅದಕ್ಕೆ. ನೋಡಿ, ಅದ್ರ ಬಾಯಿ ಕೆಳಗಡೆ ಏನಾದರೂ ಒಂದು ಸ್ವಲ್ಪ ಏನಾದರೂ ಕಚಡತನ ಕಾಣಿಸ್ತಿದೆ ನಿಮಗೆ. ಬೇರೆ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾದಲ್ಲಿ ಸ್ಟಿಕ್ಕಿ ಬರುತ್ತೆ. ಆ ಸ್ಟಿಕ್ಕಿ ಬರೋದಕ್ಕೇನೇ ಅದ್ರ ಬಾಯಿ ಕೆಳಗಡೆ ಎಲ್ಲನೂ ಸ್ವಲ್ಪ ಕಚಡ ಥರ ಆಗಿಬಿಡುತ್ತೆ ಇದು. ಸೊ ಅಷ್ಟು ಕ್ವಾಲಿಟಿ ಇದೆ ನಮ್ಮ ಒಂದು ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾದಲ್ಲಿ. ಓಕೆನಾ? ಸೊ ಇನ್ನೂ ಒಂದು 3-4 ಬರ್ಡ್ಸ್ ಇದೆ, ತೋರಿಸ್ತೀನಿ ಬನ್ನಿ. ನೋಡಿ, ಈ 2 ಬರ್ಡ್ಸು ಅಷ್ಟೇನೇ ಅದೇ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾದಲ್ಲಿ ಇದುವರೆಗೂ ರೈಸ್ ಆಗ್ತಿರೋದು. ಆಯ್ತು, ಬಾ ಅದು ನಾನಿದ್ರೆ ನನ್ನ ಜೊತೆನೇ ಇರಬೇಕು ಅಂತವೆ 2 ಬರ್ಡ್ ಕೂಡ. ತಾಳ್ಮ ಆಯ್ತು, ಹಿಂದೆ ಬರ್ತೀಯಾ? ಆಯ್ತಿಲ್ಲ ಬಾ. ನೋಡಿ, ಈ 2 ಬರ್ಡು ಅದೇ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾದಲ್ಲೇ ರೈಸ್ ಆಗಿರೋದಪ್ಪ. ನೋಡಿ ಎಷ್ಟು ಕ್ವಾಲಿಟಿ ಇದೆ, ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅದು ಬರ್ಡ್ಸು. ಬರ್ಡಲ್ಲಿ ಕಲರೇಷನ್ ಇರ್ಬೋದು, ಅದಕ್ಕೆ ಫುಡ್ಡು ಪ್ರಾಪರಾಗಿ ಬಿದ್ದಾಗ ಅಷ್ಟೇನೇ ನಿಮಗೆ ಆ ಕಲರ್ ಎನ್ಹಾನ್ಸ್ ಆಗಿ ಕಾಣಿಸೋದು, ಚೆನ್ನಾಗಿ ಕಾಣಿಸೋದು, ಬರ್ಡ್ ಆ್ಯಕ್ಟಿವ್ ಆಗಿರೋದು. ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದೆ ಬರ್ಡು. ಈ ಬರ್ಡ್ ಬಂದು ಮೈಸೂರಿಗೆ ಸೇಲ್ ಆಗಿದೆ, ಇವತ್ತು ಕಳಿಸ್ಕೊಡ್ತಾ ಇದ್ದೀವಿ. ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದೆ ಬರ್ಡು. ಸೊ ನಾವು ಕಣ್ಮುಂದೆ ರಿಸಲ್ಟ್ ತೋರಿಸ್ತೀವಿ. ಆ್ಯಂಡ್ ಆ ರಿಸಲ್ಟ್ ಬಂದು ತುಂಬ ಅಕ್ಯುರೇಟಾಗಿ 100% ನಮಗೆ ಒಪ್ಪಿಗೆ ಇರಬೇಕು. ಫಸ್ಟು ನಮಗೆ ಒಪ್ಪಿಗೆ ಇದ್ದಾಗ ಅಷ್ಟೇ ನಾವು ಅದನ್ನು ಕಸ್ಟಮರ್ಸ್ಗೆ ಕೊಡೋದು. ಆ ರೀತಿಯಾದ ರಿಸಲ್ಟ್ ನಾವು ತೋರಿಸೋದು. ಇಬ್ಬರೂ ಎಷ್ಟು ಚಿಕ್ಕ ಮರಿ ಅಂತ ಹೇಳಿದ್ರೆ ನೀವು ನಂಬಲ್ಲ, ಅಷ್ಟು ಚಿಕ್ಕ ಮರಿಯಿಂದ ರೈಸ್ ಮಾಡಿರೋದು ಇದನ್ನು ಬರ್ಡ್ಸ್ನ 2 ನಾನು. ಗ್ರೇ ಇರ್ಬೋದು, ಪರ್ಲ್ ಇರ್ಬೋದು, 2 ನೋಡಿ ಎಷ್ಟು ಆರಾಮಾಗಿ ಫ್ರೀ ಫ್ಲೈಟ್ ಮಾಡ್ಕೊಂಡು ಆರಾಮಾಗಿದೆ. ಆಲ್ಮೋಸ್ಟ್ ಈಗ ಅಷ್ಟೇ ಏಜ್ 2ಕ್ಕೂ ಆಲ್ಮೋಸ್ಟ್ ಈ ಗ್ರೇಗಂತೂ ಒಂದು 2 ಮಂತ್ಸ್ ಅಷ್ಟೇ ಏಜ್ ಇವಾಗ. ಇದಕ್ಕೆ ಒಂದು 2.5 ಮಂತ್ಸ್ ಆಗಿದೆ ಇವಾಗ. ಇದಕ್ಕೆ 2.5 ಮಂತ್ಸ್ ಆಗಿದೆ ಇವಾಗ. ನೋಡಿ ಕಲರೇಷನ್ ನೋಡಿ ಹೆಂಗಿದೆ, ಎಲ್ಲ ಸೈಡ್ ಕಲರ್. ಸೊ ಹೊಸ ಪ್ರಾಡಕ್ಟ್ಸ್ ಬಂದಿದೆ, ಅದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಸೊ ಪೆಗ್ ಬರ್ಡ್ ಲೀಶ್ ಅಂತ ಕರಿತೀವಿ. ಇದು ಕಾಲಿಗೆ ಹಾಕುವಂಥದ್ದು. ಇದರ ಒಂದು ಅನುಕೂಲತೆ ಅನಾನುಕೂಲತೆ ಪ್ರತಿಯೊಂದು ಕೂಡ ನಾನು ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಅನುಕೂಲನೇ ಜಾಸ್ತಿ ಅನಾನುಕೂಲಕ್ಕಿಂತ. ಆ್ಯಂಡ್ ತುಂಬ ಟ್ರೆಂಡಿಂಗಲ್ಲಿರುವಂಥ ಪ್ರಾಡಕ್ಟ್ ಇದು. ಸೊ ಇನ್ಸ್ಟಾಗ್ರಾಮಲ್ಲಿ ಭಯಂಕರ ಟ್ರೆಂಡಿಂಗಲ್ಲಿರುವಂಥ ಪ್ರಾಡಕ್ಟ್ ಇದು, ಬರ್ಡ್ ಯೂಸ್ ಮಾಡುವಂಥದ್ದು. ಆ್ಯಂಡ್ ಈ ಪ್ರಾಡಕ್ಟ್ ಬಂದು ನೀವು ನಂಬ್ತಿರೋ ಇಲ್ವೋ, ನಮ್ಮಲ್ಲಿ ಮಾತ್ರ ಒಂದು ಒಳ್ಳೆ ಪ್ರೈಸ್ಗೆ ನಿಮಗೆ ಸಿಗುವಂಥದ್ದು. ಬೇರೆ ಎಲ್ಲೂ ಕೂಡ ನಮ್ಮ ಪ್ರೈಸ್ನ ಯಾರು ಕೂಡ ಮ್ಯಾಚ್ ಮಾಡೋದಕ್ಕೆ ಆಗೋದೇ ಇಲ್ಲ. ಆ ರೀತಿ. ಆಮೇಲೆ ಕ್ವಾಲಿಟಿ ಅಂತೂ ಜಬರ್ದಸ್ತ್ ಕ್ವಾಲಿಟಿ, ತುಂಬ ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ ನಮ್ಮ ಹತ್ರ ಸಿಗೋದು. ಓಕೆ. ಆ್ಯಂಡ್ ಫುಡ್ಡು ಇರ್ಬೋದು. ಆಮೇಲೆ ಇದು ಹೊಸದಾಗಿ ಬಂದಿರೋ ಪ್ರಾಡಕ್ಟ್ ಇದು ಒಂದಿದೆ, ಇಂಪೋರ್ಟೆಡ್ ಫೀಡರ್ಸು. ಇದು ಫುಡ್ ಫೀಡರು, ಇದು ವಾಟರ್ ಫೀಡರು. ಇದಕ್ಕೆ ನೀವು ಹಾಕಿಬಿಟ್ಬಿಟ್ಟೆ ಅಂತಂದರೆ 1 ವಾರ 2 ವಾರ ಆದರೂ ಕೂಡ ನೀವು ತಲೆ ಕೆಡಿಸ್ಕೊಳಂಗಿರಲ್ಲ. ಖಾಲಿಯಾದಂಗೆ ಫುಡ್ ಕೆಳಗಡೆ ಬರ್ತಾ ಇರುತ್ತೆ. ಆ ಸಿಪ್ಪೆಗಳೆಲ್ಲ ಮೇಲ್ಗಡೆಯಿಂದ ಕೆಳಗಡೆ ಚೆಲ್ತಾ ಇರುತ್ತೆ. ಸೊ ಆರಾಮಾಗಿ ನೀವು ಮೈಂಟೈನ್ ಮಾಡ್ಕೊಂಡು ಹೋಗ್ಬೋದು ಬರ್ಡ್ನ. ನೀವು ಒಂದು 2-3 ದಿನ ಊರಿಗೆ ಏನಾದರೂ ಹೋಗ್ತಿದ್ರಂದ್ರೂ ಕೂಡ ಈ ಫೀಡರ್ ಬಂದು ತುಂಬಾ ಉಪಯೋಗ ಆಗುತ್ತೆ ನಿಮಗೆ. ಓಕೆನಾ? ಅದು ಬಿಟ್ಟು ಇನ್ನು ಟಾನಿಕ್ ಬಾಕ್ಸ್ ಎಲ್ಲ ಎಲ್ಲರಿಗೂ ಗೊತ್ತು. ಆ್ಯಂಡ್ ಪೆಲೆಟ್ಸ್ ಬಂದಿದೆ, ನೋಡ್ತಾ ಇರ್ಬೋದು. ಪೆಲೆಟ್ಸ್ ಬಂದೆ, ಕಂಪ್ಲೀಟ್ ಆರ್ಗ್ಯಾನಿಕ್ ಪೆಲೆಟ್ಸ್ ಇದು. ಬರ್ಡ್ಗೆ ತುಂಬ ಇಷ್ಟವಾಗಿರೋದು, ತುಂಬ ಚೆನ್ನಾಗಿ ತಿನ್ನುತ್ತೆ ಬರ್ಡ್ಸು. ಆ್ಯಂಡ್ ನಿಮ್ಮಲ್ಲಿ ಏನಾದರೂ ಪಾರಿವಾಳಗಳು ಸಾಕಿದರೆ ನೀವು ಅದಕ್ಕೂ ಕೂಡ ನಮ್ಮಲ್ಲಿ ಫೀಡರ್ಸ್ ಅವೈಲೇಬಲ್ ಇದೆ. ಸೊ ಆರಾಮಾಗಿ ತುಂಬ ಪ್ರೀಮಿಯಂ ಕ್ವಾಲಿಟಿ ಫೀಡರ್ಸ್ ಇವೆಲ್ಲನೂ. ಸೊ ಇದು ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಇದು ಬಿಟ್ಟು ನಿಮಗೆ ನಾರ್ಮಲ್ ಫೀಡರ್ಸ್ ಬೇಕು ಅಂದರೂ ಕೂಡ ಅದು ಕೂಡ ಅವೈಲೇಬಲ್ ಇದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ.
ಆದಷ್ಟು ಶೇರ್ ಮಾಡಿ. ಏನಕ್ಕೆ ಅಂತಂದರೆ ಒಂದು ಇನ್ಫಾರ್ಮೇಷನ್ ಅಂತ ಬಂದಾಗ, ಒಂದು ಒಳ್ಳೆ ಇನ್ಫಾರ್ಮೇಟಿವ್ ಅಂತ ಬಂದಾಗ ಅದು ಪ್ರತಿಯೊಬ್ಬರು ಕೂಡ ರೀಚ್ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ವೀಡಿಯೋಗಳನ್ನ ಮಾಡೋದು. ಸೊ ಹಾಗಾಗಿ ಆದಷ್ಟು ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಗುರುಪ್ರಸಾದ್ ವೀಡಿಯೋನಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು, ಶುಭ ದಿನ. ಮತ್ತೆ ಒಂದು ಹೊಸ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಧನ್ಯವಾದಗಳು, ಥ್ಯಾಂಕ್ ಯು.